ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ಈ ನಮ್ಮ ಬ್ರಹ್ಮಾಂಡವು ಅನೇಕ ರಹಸ್ಯಗಳಿಂದ ತುಂಬಿದ ಒಂದು ಅದ್ಭುತ ಲೋಕವಾಗಿದೆ. ನಾವು ನೋಡುವ ನಕ್ಷತ್ರಗಳು, ಗ್ರಹಗಳು ಮತ್ತು ಆಕಾಶಗಂಗೆಗಳ ಹಿಂದೆ ಇನ್ನೂ ಅನೇಕ ಅಜ್ಞಾತ ಸಂಗತಿಗಳು ಅಡಗಿವೆ. ಉದಾಹರಣೆಗೆ, ಡಾರ್ಕ್ ಮ್ಯಾಟರ್ ಎಂದರೇನು ಎಂಬುದು ನಮ್ಮ ವಿಜ್ಞಾನಿಗಳಿಗೆ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಆದರೆ ಅದು ಈ ನಮ್ಮ ಬ್ರಹ್ಮಾಂಡದ ಬಹುಪಾಲು ಭಾರವನ್ನ ಹೊಂದಿದೆ ಎಂದು ನಮ್ಮ ವಿಜ್ಞಾನಿಗಳು ನಂಬುತ್ತಿದ್ದಾರೆ. ಅದೇ ರೀತಿ ಡಾರ್ಕ್ ಎನರ್ಜಿ ಈ ನಮ್ಮ ಬ್ರಹ್ಮಾಂಡವನ್ನ ವೇಗವಾಗಿ ವಿಸ್ತರಿಸಲು ಕಾರಣವಾಗುತ್ತಿದೆ ಎನ್ನಲಾಗುತ್ತದೆ. ಬ್ಲ್ಯಾಕ್ ಹೋಲ್ಸ್ ಒಳಗೆ ನಿಜಕ್ಕೂ ಏನಾಗ್ತಿದೆ ಎಂಬುದು ಕೂಡ ಇನ್ನೂ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ಅವುಗಳ ಗುರುತ್ವಾಕರ್ಷಣ ಶಕ್ತಿ ಅಷ್ಟೊಂದು ಬಲವಾಗಿರುತ್ತದೆ. ನಿಮಗೆ ಗೊತ್ತಾ, ಈವನ್ ಲೈಟ್ ಸಹ ಈ ಬ್ಲ್ಯಾಕ್ ಹೋಲ್ ಒಳಕ್ಕೆ ಹೋದ್ರೆ ಅದು ಹೊರಬರಲು ಸಾಧ್ಯವಿಲ್ಲ. ಇದಕ್ಕಿಂತಲೂ ರೋಚಕವಾದ ಪ್ರಶ್ನೆ ಎಂದರೆ, ಭೂಮಿಯ ಹೊರತಾಗಿಯೂ ಇನ್ನೆಲ್ಲಿ ಜೀವವಿದೆಯೇ ಎಂಬುದು. ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿಯುವ ಆಸಕ್ತಿಯನ್ನ ಹೆಚ್ಚಿಸುತ್ತವೆ ಮತ್ತು ನಮ್ಮ ವಿಜ್ಞಾನಿಗಳ ಅನ್ವೇಷಣೆಗೆ ಪ್ರೇರಣೆ ನೀಡುತ್ತವೆ. ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಟಾಪಿಕ್ಸಿನ ಬಗ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋದಿಕ್ಕೆ ಪ್ರಯತ್ನಿಸೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗಾಯ್ಸ್, ಡಾರ್ಕ್ ಮ್ಯಾಟರ್ ಎಂಬುದು ಬ್ರಹ್ಮಾಂಡದ ಅತ್ಯಂತ ಕುತೂಹಲಕಾರಿ ಮತ್ತು ಇನ್ನೂ ಸಂಪೂರ್ಣವಾಗಿ ಅರ್ಥವಾಗದ ವಿಷಯಗಳಲ್ಲಿ ಒಂದಾಗಿದೆ. ನಾವು ಕಾಣುವ ನಕ್ಷತ್ರಗಳು, ಗ್ರಹಗಳು, ಧೂಳು ಮತ್ತು ಅನಿಲಗಳಿಂದ ಕೂಡಿದ ಸಾಮಾನ್ಯ ಪದಾರ್ಥವು ಈ ನಮ್ಮ ಬ್ರಹ್ಮಾಂಡದ ಒಟ್ಟು ಪದಾರ್ಥದ ಒಂದು ಸಣ್ಣ ಭಾಗ ಮಾತ್ರ. ಅಂದ್ರೆ ಸುಮಾರು 5% ಮಾತ್ರ. ಉಳಿದ ಬಹುಪಾಲು ಭಾಗದಲ್ಲಿ ಸುಮಾರು 27% ಡಾರ್ಕ್ ಮ್ಯಾಟರ್ ಇದೆ ಎಂದು ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ. ಇದು ಬೆಳಕಿನೊಂದಿಗೆ ಯಾವುದೇ ರೀತಿಯ ಕ್ರಿಯೆ ಮಾಡುವುದಿಲ್ಲ. ಅಂದ್ರೆ ಇದು ಬೆಳಕನ್ನ ಹೊರಹಾಕುವುದಿಲ್ಲ, ಪ್ರತಿಫಲಿಸುವುದಿಲ್ಲ, ಹೀರಿಕೊಳ್ಳುವುದಿಲ್ಲ. ಅದಕ್ಕಾಗಿ ಇದನ್ನ ಡಾರ್ಕ್ ಅಂದ್ರೆ ಅದೃಶ್ಯ ಎಂದು ಕರೆಯಲಾಗುತ್ತದೆ. ಡಾರ್ಕ್ ಮ್ಯಾಟರ್ ಅನ್ನ ನಾವು ನೇರವಾಗಿ ನೋಡಲು ಸಾಧ್ಯವಿಲ್ಲ, ಆದರೆ ಅದರ ಗುರುತ್ವಾಕರ್ಷಣದ ಪರಿಣಾಮಗಳನ್ನು ನಾವು ಗಮನಿಸಬಹುದು. ಉದಾಹರಣೆಗೆ, ಗ್ಯಾಲಕ್ಸಿಗಳಲ್ಲಿ ನಕ್ಷತ್ರಗಳು ತಿರುಗುವ ವೇಗವನ್ನ ನಾವು ಅಧ್ಯಯನ ಮಾಡಿದಾಗ ಕೇವಲ ಕಾಣುವ ಪದಾರ್ಥದ ಆಧಾರದ ಮೇಲೆ ಅವು ಅಷ್ಟು ವೇಗವಾಗಿ ತಿರುಗಲು ಸಾಧ್ಯವಿಲ್ಲ. ಅವು ಹೊರಗೆ ಚದುರಿ ಬಿಡಬೇಕಿತ್ತು. ಆದ್ರೆ ಹಾಗಾಗದೇ ಇರುವುದರಿಂದ ಯಾವುದೋ ನಮ್ಮ ಕಣ್ಣಿಗೆ ಕಾಣದ ಪದಾರ್ಥವು ಹೆಚ್ಚುವರಿ ಗುರುತ್ವಾಕರ್ಷಣವನ್ನ ಒದಗಿಸಿ ಅವುಗಳನ್ನ ಒಟ್ಟಿಗೆ ಹಿಡಿದಿಟ್ಟಿದೆ ಎಂದು ತಿಳಿದು ಬರುತ್ತದೆ. ಸೊ ಇದೇ ಡಾರ್ಕ್ ಮ್ಯಾಟರ್. ಗಾಯ್ಸ್, ಇದರ ಇನ್ನೊಂದು ಮುಖ್ಯ ಸಾಕ್ಷ್ಯವೆಂದರೆ ಗ್ರಾವಿಟೇಷನಲ್ ಲೆನ್ಸಿಂಗ್. ಒಂದು ದೊಡ್ಡ ಗ್ಯಾಲಕ್ಸಿ ಗುಂಪುಗಳು ತಮ್ಮ ಹಿಂದೆ ಇರುವ ವಸ್ತುಗಳಿಂದ ಬರುವ ಬೆಳಕನ್ನ ವಂಗಿಸುತ್ತವೆ. ಸೊ ಈ ಬೆಂಡಿಂಗ್ ಕೇವಲ ನಮ್ಮ ಕಣ್ಣಿಗೆ ಕಾಣುವ ಪದಾರ್ಥದಿಂದ ವಿವರಿಸಲಾಗುವುದಿಲ್ಲ. ಅದರಿಂದ ಹೆಚ್ಚುವರಿ ನಮ್ಮ ಕಣ್ಣಿಗೆ ಕಾಣದ ಭಾರವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಅದೇ ಡಾರ್ಕ್ ಮ್ಯಾಟರ್. ನಮ್ಮ ವಿಜ್ಞಾನಿಗಳು ಈ ಡಾರ್ಕ್ ಮ್ಯಾಟರ್ ಏನಿಂದ ನಿರ್ಮಿತವಾಗಿದೆ ಎಂಬುದನ್ನು ತಿಳಿಯಲು ಹಲವು ತತ್ವಗಳನ್ನು ಪ್ರಸ್ತಾಪಿಸಿದ್ದಾರೆ. ವೀಕ್ಲಿ ಇಂಟರಾಕ್ಟಿಂಗ್ ಮ್ಯಾಸಿವ್ ಪಾರ್ಟಿಕಲ್ಸ್ ಮತ್ತು ಆಕ್ಸಿಯನ್ಸ್ ಎಂಬಂತಹ ಸೂಕ್ಷ್ಮ ಕಣಗಳು ಇದರ ಭಾಗವಾಗಿರಬಹುದು ಎಂದು ಊಹಿಸಲಾಗಿದೆ. ಆದರೆ ಇವುಗಳನ್ನ ಇನ್ನೂ ಪ್ರಯೋಗಾಲಯಗಳಲ್ಲಿ ನೇರವಾಗಿ ಕಂಡುಹಿಡಿಯಲಾಗಿಲ್ಲ. ಹೀಗಾಗಿ ಡಾರ್ಕ್ ಮ್ಯಾಟರ್ ನಮ್ಮ ಕಣ್ಣುಗಳಿಗೆ ಕಾಣದಿದ್ದರೂ ಅದು ಬ್ರಹ್ಮಾಂಡದ ರಚನೆ, ಗ್ಯಾಲಕ್ಸಿಗಳ ಸ್ಥಿರತೆ ಮತ್ತು ಬ್ರಹ್ಮಾಂಡದ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ವಿಜ್ಞಾನಿಗಳಿಗೆ ಇನ್ನೂ ಒಂದು ದೊಡ್ಡ ಸವಾಲಾಗಿದೆ ಮತ್ತು ಭವಿಷ್ಯದಲ್ಲಿ ಹೊಸ ಸಂಶೋಧನೆಗಳಿಂದ ಇದರ ರಹಸ್ಯಗಳು ಬಹಿರಂಗವಾಗಬಹುದು. ಡಾರ್ಕ್ ಎನರ್ಜಿ ಅಂದ್ರೆ ಅದೃಶ್ಯ ಶಕ್ತಿ ಎಂದರೆ ಈ ಬ್ರಹ್ಮಾಂಡವನ್ನ ನಿರಂತರವಾಗಿ ವಿಸ್ತರಿಸಲು ಕಾರಣವಾಗ್ತಿರುವ ಒಂದು ರಹಸ್ಯಮಯ ಶಕ್ತಿಯಾಗಿದೆ. ಹಿಂದೆ ವಿಜ್ಞಾನಿಗಳು ಈ ಬ್ರಹ್ಮಾಂಡವು ನಿಧಾನವಾಗಿ ವಿಸ್ತರಿಸುತ್ತಿದೆ ಎಂದುಕೊಂಡಿದ್ದರು. ಯಾಕಂದ್ರೆ ಗುರುತ್ವಾಕರ್ಷಣ ಶಕ್ತಿ ಎಲ್ಲವನ್ನ ಮತ್ತೆ ಒಳಕ್ಕೆಳೆಯಬೇಕು. ಆದರೆ ನಂತರದ ಅಧ್ಯಯನಗಳು ಈ ಬ್ರಹ್ಮಾಂಡದ ವಿಸ್ತರಣೆ ನಿಧಾನವಾಗದೆ ಬದಲಿಗೆ ವೇಗವಾಗಿ ನಡೆಯುತ್ತಿದೆ ಎಂದು ತೋರಿಸಿತು. ಈ ಅಚ್ಚರಿಯ ಸಂಗತಿಗೆ ಕಾರಣವೇ ಡಾರ್ಕ್ ಎನರ್ಜಿ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದು ಬ್ರಹ್ಮಾಂಡದ ಸುಮಾರು 68% ಭಾಗವನ್ನು ಹೊಂದಿದೆ ಎಂದು ಅಂದಾಜಿಸಲಾಗಿದೆ. ಅಂದ್ರೆ ಇದು ಬ್ರಹ್ಮಾಂಡದಲ್ಲಿರುವ ಅತ್ಯಂತ ದೊಡ್ಡ ಭಾಗವಾಗಿದೆ. ಡಾರ್ಕ್ ಎನರ್ಜಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಅಂದ್ರೆ ಇದು ವಸ್ತುಗಳನ್ನ ಒಂದಕ್ಕೊಂದು ಹತ್ತಿರ ತರದೆ ಬದಲಿಗೆ ದೂರಕ್ಕೆ ತಳ್ಳುತ್ತಿದೆ. ಇದನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಬೆಲೂನ್ ಅನ್ನ ಊದುತ್ತಿದ್ದಂತೆ ಕಲ್ಪಿಸಬಹುದು. ಬೆಲೂನ್ನ ಮೇಲಿರುವ ಚುಕ್ಕೆಗಳು ಅಂದ್ರೆ ಇಲ್ಲಿ ಗ್ಯಾಲಕ್ಸಿಗಳು ಒಂದರಿಂದ ಮತ್ತೊಂದು ದೂರವಾಗ್ತವೆ.
ಇದೇ ರೀತಿ ಡಾರ್ಕ್ ಎನರ್ಜಿ ಈ ಬ್ರಹ್ಮಾಂಡವನ್ನ ವಿಸ್ತರಿಸುತ್ತಿದೆ. ನಮ್ಮ ವಿಜ್ಞಾನಿಗಳು ಈ ಡಾರ್ಕ್ ಎನರ್ಜಿ ಬಗ್ಗೆ ಹಲವು ತತ್ವಗಳನ್ನ ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ಒಂದು ವ್ಯಾಕ್ಯೂಮ್ ಎನರ್ಜಿ, ಅಂದ್ರೆ ಖಾಲಿ ಸ್ಥಳದಲ್ಲೇ ಇರುವ ಶಕ್ತಿ ಎಂಬುದು. ಮತ್ತೊಂದು ಕಾಸ್ಮಾಲಜಿಕಲ್ ಕಾನ್ಸ್ಟೆಂಟ್ ಎಂಬ ತತ್ವ. ಇದನ್ನ ಐನ್ಸ್ಟೀನ್ ಪ್ರಸ್ತಾಪಿಸಿದ್ದಾರೆ. ಆದರೂ ಈ ಡಾರ್ಕ್ ಎನರ್ಜಿ ನಿಖರವಾಗಿ ಏನು, ಅದು ಹೇಗೆ ಉಂಟಾಯಿತು, ಅದರ ಸ್ವಭಾವವೇನು ಎಂಬ ಪ್ರಶ್ನೆಗಳು ಇನ್ನೂ ಉತ್ತರಿಸದ ರಹಸ್ಯಗಳಾಗಿವೆ. ಹೀಗಾಗಿ ಈ ಡಾರ್ಕ್ ಎನರ್ಜಿ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅದು ಈ ನಮ್ಮ ಬ್ರಹ್ಮಾಂಡದ ಭವಿಷ್ಯವನ್ನ ನಿರ್ಧರಿಸುವಷ್ಟು ಮಹತ್ವದಾಗಿದೆ. ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವುದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿದ್ದು, ಮುಂದಿನ ಸಂಶೋಧನೆಗಳು ಈ ರಹಸ್ಯವನ್ನ ಬಿಚ್ಚಿಡಬಹುದು. ಬ್ಲ್ಯಾಕ್ ಹೋಲ್ ಅಂದ್ರೆ ಕಪ್ಪು ರಂಧ್ರದ ಒಳಗೆ ಏನಾಗುತ್ತದೆ ಎಂಬುದನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಅದರ ವಿವಿಧ ಹಂತಗಳನ್ನು ಗಮನಿಸಬೇಕು. ಮೊದಲು ಈ ಕಪ್ಪು ರಂಧ್ರದ ಸುತ್ತಲಿನ ಇವೆಂಟ್ ಹೊರೈಸನ್ ಎನ್ನುವ ಗಡಿಯವರೆಗೆ ಬರುವ ವಸ್ತುಗಳು ಬಹಳ ವಿಚಿತ್ರ ಅನುಭವಗಳನ್ನು ಎದುರಿಸುತ್ತವೆ. ಹೊರಗಿನಿಂದ ನೋಡುತ್ತಿರುವ ವ್ಯಕ್ತಿಗೆ ಆ ವಸ್ತು ನಿಧಾನವಾಗಿ ಚಲಿಸುತ್ತಿರುವಂತೆ ಕಾಣುತ್ತದೆ ಮತ್ತು ಕೊನೆಗೆ ಅದು ಅಲ್ಲಿ ನಿಲ್ಲಿದಂತೆ ಕಾಣಬಹುದು. ಇದು ಟೈಮ್ ಡೈಲೇಷನ್ ಅಂದ್ರೆ ಸಮಯ ನಿಧಾನಗತಿ ಎಂಬ ಪರಿಣಾಮದಿಂದಾಗುತ್ತದೆ. ಅಂದ್ರೆ ಕಪ್ಪು ರಂಧ್ರದ ಭಾರಿ ಗುರುತ್ವಾಕರ್ಷಣವು ಸಮಯವನ್ನೇ ನಿಧಾನಗೊಳಿಸುತ್ತದೆ. ಆದ್ರೆ ಆ ವಸ್ತುವಿನ ದೃಷ್ಟಿಯಲ್ಲಿ ಅದು ಯಾವುದೇ ವಿಶೇಷ ವಿರಾಮವಿಲ್ಲದೆ ನೇರವಾಗಿ ಒಳಗೆ ಬೀಳುತ್ತದೆ. ಇವೆಂಟ್ ಹೊರೈಸನ್ ಒಳಗೆ ಪ್ರವೇಶಿಸಿದ ನಂತರ ಸ್ಪೆಗೆಟಿಫಿಕೇಶನ್ ಎಂಬ ಪರಿಣಾಮ ಇನ್ನಷ್ಟು ತೀವ್ರವಾಗುತ್ತದೆ. ಈ ಕಪ್ಪು ರಂಧ್ರದ ಗುರುತ್ವಾಕರ್ಷಣ ಶಕ್ತಿ ವಸ್ತುವಿನ ಹತ್ತಿರದ ಭಾಗ ಮತ್ತು ದೂರದ ಭಾಗದ ಮೇಲೆ ವಿಭಿನ್ನವಾಗಿ ಕೆಲಸ ಮಾಡುವುದರಿಂದ ಅದು ಉದ್ದವಾಗಿ ಎಳೆಯಲ್ಪಟ್ಟು ತುಂಬಾ ತೆಳ್ಳಗಾಗುತ್ತದೆ. ಇದನ್ನ ಟೈಡಲ್ ಫೋರ್ಸಸ್ ಎಂದು ಕರೆಯುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ವಸ್ತು, ಜೀವ ಅಥವಾ ಕಣಗಳು ಕೂಡ ತಮ್ಮ ಮೂಲ ರೂಪವನ್ನ ಕಳೆದುಕೊಳ್ಳುತ್ತವೆ. ಕಪ್ಪು ರಂಧ್ರದ ಕೇಂದ್ರದಲ್ಲಿರುವ ಸಿಂಗ್ಯುಲಾರಿಟಿ ಅತ್ಯಂತ ರಹಸ್ಯಮಯ ಭಾಗವಾಗಿದೆ. ಇಲ್ಲಿ ದಟ್ಟತೆ ಅಂದ್ರೆ ಡೆನ್ಸಿಟಿ ಅಸೀಮಿತವಾಗಿರುತ್ತದೆ ಎಂದು ತತ್ವಗಳು ಹೇಳ್ತವೆ ಮತ್ತು ಸ್ಪೇಸ್ ಹಾಗೂ ಟೈಮ್ ಎಂಬ ಕಲ್ಪನೆಗಳು ಸಹ ಅಲ್ಲಿ ಅರ್ಥ ಕಳೆದುಕೊಳ್ಳುತ್ತವೆ. ನಮ್ಮ ಈಗಿನ ಭೌತಶಾಸ್ತ್ರ, ವಿಶೇಷವಾಗಿ ಐನ್ಸ್ಟೀನ್ನ ಸಾಮಾನ್ಯ ಸಾಪೇಕ್ಷತೆಯ ಸಿದ್ಧಾಂತ ಇಲ್ಲಿ ಸಂಪೂರ್ಣವಾಗಿ ಅನ್ವಯಿಸುವುದಿಲ್ಲ. ಇದರಿಂದ ಕ್ವಾಂಟಮ್ ಗ್ರಾವಿಟಿ ಎಂಬ ಹೊಸ ತತ್ವದ ಅಗತ್ಯವಿದೆ ಎಂದು ವಿಜ್ಞಾನಿಗಳು ಭಾವಿಸುತ್ತಾರೆ. ಅದು ಈ ಸಿಂಗ್ಯುಲಾರಿಟಿಯ ನಿಜ ಸ್ವರೂಪವನ್ನು ವಿವರಿಸಬಹುದು. ಇನ್ನೊಂದು ಕುತೂಹಲಕಾರಿ ವಿಷಯ ಹಾಕಿಂಗ್ ರೇಡಿಯೇಷನ್ ಆಗಿದೆ. ಈ ತತ್ವದ ಪ್ರಕಾರ ಕಪ್ಪು ರಂಧ್ರಗಳು ಸಂಪೂರ್ಣವಾಗಿ ಕಪ್ಪಾಗಿರುವುದಿಲ್ಲ. ಅವು ನಿಧಾನವಾಗಿ ಶಕ್ತಿಯನ್ನು ಹೊರಹಾಕಬಹುದು ಮತ್ತು ಬಹಳ ದೀರ್ಘಕಾಲದ ನಂತರ ಅವು ಆವಿಯಾಗಬಹುದು ಕೂಡ. ಇದು ಕ್ವಾಂಟಮ್ ಭೌತಶಾಸ್ತ್ರ ಮತ್ತು ಗುರುತ್ವಾಕರ್ಷಣದ ಸಂಯೋಜನೆಯಿಂದ ಬರುತ್ತದೆ. ಹೀಗಾಗಿ ಈ ಕಪ್ಪು ರಂಧ್ರದ ಒಳಭಾಗವು ಕೇವಲ ಒಂದು ಗುಂಡಿಯಲ್ಲ, ಬದಲಿಗೆ ಭೌತಶಾಸ್ತ್ರದ ಅತಿಯಾದ ಪರಿಸ್ಥಿತಿಗಳು ಕಂಡುಬರುವ ಸ್ಥಳವಾಗಿದೆ. ಇಲ್ಲಿ ಸಮಯ ನಿಧಾನಗೊಳ್ಳುವುದು, ವಸ್ತುಗಳು ಉದ್ದವಾಗುವುದು ಮತ್ತು ಕೊನೆಗೆ ಸಿಂಗ್ಯುಲಾರಿಟಿಯಲ್ಲಿ ಎಲ್ಲ ನಿಯಮಗಳು ಕುಸಿಯುವುದು. ಹೀಗೆ ಇವೆಲ್ಲವೂ ನಮ್ಮ ತಿಳುವಳಿಕೆಗೆ ಸವಾಲು ಹಾಕುವ ವಿಷಯಗಳು. ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವುದು ಮಾನವ ವಿಜ್ಞಾನಕ್ಕೆ ಅತ್ಯಂತ ದೊಡ್ಡ ಸವಾಲುಗಳಲ್ಲೊಂದು. ಗಾಯ್ಸ್, ಈ ನಮ್ಮ ಭೂಮಿಯ ಹೊರತಾಗಿಯೂ ಜೀವನವಿದೆಯೇ ಎಂಬುದು ಮಾನವರನ್ನ ದೀರ್ಘಕಾಲದಿಂದ ಕಾಡುತ್ತಿರುವ ಅತ್ಯಂತ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಇಂದಿನ ವಿಜ್ಞಾನ ಪ್ರಕಾರ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ಗ್ಯಾಲಕ್ಸಿಗಳು ಮತ್ತು ಪ್ರತಿಯೊಂದು ಗ್ಯಾಲಕ್ಸಿಯಲ್ಲೂ ಅನೇಕ ನಕ್ಷತ್ರಗಳು ಹಾಗೂ ಗ್ರಹಗಳಿವೆ. ಈ ಗ್ರಹಗಳಲ್ಲಿ ಕೆಲವು ಹ್ಯಾಬಿಟಬಲ್ ಝೋನ್ ಅಂದ್ರೆ ಜೀವನಕ್ಕೆ ಅನುಕೂಲವಾದ ವಲಯನಲ್ಲಿರಬಹುದು. ಅಂದ್ರೆ ಅಲ್ಲಿ ನೀರು ದ್ರವರೂಪದಲ್ಲಿ ಇರಲು ಸಾಧ್ಯವಾಗುತ್ತದೆ. ಇದು ಜೀವಕ್ಕೆ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಉದಾಹರಣೆಗೆ ನಮ್ಮ ಸೌರಮಂಡಲದಲ್ಲಿಯೇ ಮಂಗಳ, ಯುರೋಪ ಮತ್ತು ಎನ್ಸಿಲಾಡಸ್ಗಳಲ್ಲಿ ಹಿಮದ ಕೆಳಗೆ ನೀರು ಇರಬಹುದೆಂದು ಸಾಕ್ಷಿಗಳು ಸಿಕ್ಕಿವೆ. ನಮ್ಮ ವಿಜ್ಞಾನಿಗಳು ಎಕ್ಸೋಪ್ಲಾನೆಟ್ಸ್ ಅಂದ್ರೆ ಸೌರಮಂಡಲದ ಹೊರಗಿನ ಗ್ರಹಗಳನ್ನ ಕಂಡುಹಿಡಿಯುವ ಮೂಲಕ ಜೀವದ ಸಾಧ್ಯತೆಯನ್ನ ಅಧ್ಯಯನ ಮಾಡುತ್ತಿದ್ದಾರೆ. ಈಗಾಗಲೇ ಸಾವಿರಾರು ಎಕ್ಸೋಪ್ಲಾನೆಟ್ಸ್ ಕಂಡು ಬಂದಿವೆ ಮತ್ತು ಕೆಲವು ಭೂಮಿಯಂತೆ ಪರಿಸ್ಥಿತಿಗಳನ್ನು ಹೊಂದಿರಬಹುದು ಎಂದು ನಂಬಲಾಗುತ್ತಿದೆ. ಇದಲ್ಲದೆ ಅತಿ ಸರಳ ಜೀವಿಗಳು ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಬದುಕಬಲ್ಲವು ಎಂಬುದನ್ನು ನಮ್ಮ ಭೂಮಿಯಲ್ಲಿಯೇ ಕಂಡು ಹಿಡಿದಿದ್ದೇವೆ. ಇದರಿಂದ ಬೇರೆ ಗ್ರಹಗಳಲ್ಲಿ ಸಹ ಇಂತಹ ಸರಳ ಜೀವಿಗಳು ಇರಬಹುದೆಂಬ ಸಾಧ್ಯತೆ ಹೆಚ್ಚುತ್ತದೆ. ಆದರೆ ಇನ್ನು ನಾವು ನಮ್ಮ ಭೂಮಿಯ ಹೊರಗೆ ಯಾವುದೇ ಜೀವವನ್ನ ನೇರವಾಗಿ ಕಂಡು ಹಿಡಿದಿಲ್ಲ. ಸಿಟಿ ಎಂಬಂತಹ ಯೋಜನೆಗಳು ಬುದ್ಧಿವಂತ ಜೀವಿಗಳಿಂದ ಬರುವ ಸಂಕೇತಗಳನ್ನು ಹುಡುಕುತ್ತಿವೆ. ಆದರೆ ಇದುವರೆಗೆ ಸ್ಪಷ್ಟವಾದ ಸಾಕ್ಷಿ ಸಿಕ್ಕಿಲ್ಲ. ಹೀಗಾಗಿ ನಮ್ಮ ಭೂಮಿಯ ಹೊರಗೆ ಜೀವನವಿದೆಯೇ ಎಂಬ ಪ್ರಶ್ನೆಗೆ ಇನ್ನೂ ಖಚಿತ ಉತ್ತರ ಇಲ್ಲ. ಸಾರಾಂಶವಾಗಿ ಹೇಳುವುದಾದರೆ, ಬ್ರಹ್ಮಾಂಡದ ವಿಶಾಲತೆ ಮತ್ತು ವೈವಿಧ್ಯತೆಯನ್ನು ಗಮನಿಸಿದರೆ ಜೀವನ ಬೇರೆಡೆ ಇರಬಹುದೆಂಬ ಸಾಧ್ಯತೆ ಬಹಳ ಇದೆ. ಆದರೆ ಅದನ್ನು ಸಾಬೀತುಪಡಿಸಲು ಇನ್ನಷ್ಟು ಸಂಶೋಧನೆ ಮತ್ತು ಅನ್ವೇಷಣೆ ಅಗತ್ಯವಿದೆ.
ಇದು ವಿಜ್ಞಾನಿಗಳಿಗೆ ಮುಂದಿರುವ ಅತ್ಯಂತ ದೊಡ್ಡ ಮತ್ತು ರೋಚಕವಾದ ಪ್ರಶ್ನೆಗಳಲ್ಲೊಂದು. ಗಾಯ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.